ಇಂದಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದೆ. ಹಾಗಾಗಿ ಬಹಳಷ್ಟು ಬದಲಾವಣೆಗಳು ಈಗ ಕೇಂದ್ರ ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಜನಸಾಮಾನ್ಯರ ಜೀವನ ಇಂದಿನಿಂದ ಮತ್ತಷ್ಟು ದುಬಾರಿಯಾಗುತ್ತೆ. ರಾಜ್ಯದಲ್ಲಿ ವಿದ್ಯುತ್ ದರ ಆಗುತ್ತೆ, ಟೋಲ್ ಶುಲ್ಕ ಕೂಡ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನ ನೀರಿನ ದರದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾಗಿ ಈ ಮೂರು ಪ್ರಮುಖವಾದಂತಹ ದರ ಏರಿಕೆಯನ್ನ ಮಾಡಿರುವಂತದ್ದು ಕೇಂದ್ರ ಸರ್ಕಾರ. 2026 ಹಾಗೂ 27ನೇ ಸಾಲಿನ ಹೊಸ ಆರ್ಥಿಕ ವರ್ಷದ ಪಟ್ಟಿ ಇದು. ಅದರಲ್ಲೂ ಕೂಡ ಕೆಲವೊಂದು ವಿಶೇಷವಾಗಿ ನೀರಿರ್ಬೋದು ಅಥವಾ ಕರೆಂಟ್ ಬಿಲ್ ಇರ್ಬೋದು ಅಥವಾ ಬೇರೆ ಬೇರೆ ಟೋಲ್ ವಿಚಾರದಲ್ಲೇ ಇರ್ಬೋದು, ಅದರಲ್ಲೂ ಕೂಡ ಇದರಲ್ಲೂ ಕೆಲವೊಂದು ನಿಯಮಗಳನ್ನು ಜಾರಿ ಮಾಡಿಕೊಂಡಿದ್ದಾರೆ. ನಿನ್ನೆ ಈ ಒಂದು ಪಟ್ಟಿ ಬಿಡುಗಡೆ ಆಗಿತ್ತು. ಇದರಿಂದ ಜನಸಾಮಾನ್ಯರ ಜೀವನ ಇವತ್ತು ಮತ್ತೊಮ್ಮೆ ದುಬಾರಿ ಆಗೋದ್ರಲ್ಲಿ ನೋ ಡೌಟ್. ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ, ಟೋಲ್ ಶುಲ್ಕ ಕೂಡ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿನ ದರದಲ್ಲೂ ಕೂಡ ಬದಲಾವಣೆಗಳು ಬರ್ತಾ ಇದೆ. ಕೆಇಆರ್ಸಿ 2025 ಹಾಗೂ 26ನೇ ಸಾಲಿನ ಹೊಸ ದರ ಪಟ್ಟಿ ಪ್ರಕಟ ಮಾಡಿದೆ. ಇಂದಿನಿಂದ ಅನ್ವಯ ಆಗುವಂತೆ ವಿದ್ಯುತ್ ದರವನ್ನು ಏರಿಕೆ ಮಾಡಲಾಗ್ತಾ ಇದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಹೆಚ್ಚಳ ಆಗ್ತಾ ಇದೆ. ಉದ್ಯಮ ವಲಯಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುತ್ತೆ. ಇಂದಿನಿಂದ 3% ನೀರಿನ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇರುವಂಥದ್ದು. ನೀರಿನ ಬೆಲೆ, ಮತ್ತೊಂದು ಕಡೆ ಟೋಲ್ ಪ್ಲಾಜಾಗಳಲ್ಲಿ ಶುಲ್ಕ ಬೆಲೆ, ಅದಾದ ನಂತರ ವಿದ್ಯುತ್ ಬೆಲೆ ಏರಿಕೆ, ಇಷ್ಟೆಲ್ಲವೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಇರುವಂಥದ್ದು. ನಿನ್ನೆಯೇ ಈ ಒಂದು ಮಾಹಿತಿಯನ್ನ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಕಾರಣ ಇವತ್ತಿನಿಂದ ಏಪ್ರಿಲ್ 1ನೇ ತಾರೀಕಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದೆ. ಇದಕ್ಕೆ ಏಪ್ರಿಲ್ 1ನೇ ತಾರೀಕಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇರೋದ್ರಿಂದ ಇಷ್ಟೊಂದು ಬೆಲೆ ಏರಿಕೆ ಮಾಡಿ ಎಲ್ಲೋ ಒಂದು ರೀತಿಯಾಗಿ ಕೇಂದ್ರ ಸರ್ಕಾರ ಫೂಲ್ ಮಾಡ್ತಾ ಇದೆ ಅಂತ ಹೇಳಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವೂ ಕೂಡ ಇದನ್ನೇ ಹೇಳ್ತಾ ಇದೆ. ಮತ್ತೊಂದು ಕಡೆ ಇಂದಿನಿಂದ ಮತ್ತಷ್ಟು ಸಮಸ್ಯೆ ಆಗೋದ್ರಲ್ಲಿ ನೋ ಡೌಟ್. ಕಾರಣ ಏನು ಅಂತಂದ್ರೆ ಇಲ್ಲಿ ಏಪ್ರಿಲ್ 1ನೇ ತಾರೀಕು, ಹಾಗಾಗಿ ಬೆಲೆ ಏರಿಕೆ ಮಾಡೋ ಮೂಲಕ ಮತ್ತೊಮ್ಮೆ ಏನಾದ್ರೂ ಕೇಂದ್ರ ಸರ್ಕಾರ ಜನರಿಗೆ ಇಲ್ಲಿ ಫೂಲ್ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ ಜನ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ, ಟೋಲ್ ಪ್ಲಾಜಾಗಳಲ್ಲಿ ಶುಲ್ಕ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಿಶೇಷವಾಗಿ ನೀರಿನ ದರದಲ್ಲೂ ಕೂಡ ಬದಲಾವಣೆಗಳು ಬರ್ತಾ ಇದೆ. ಕೆಇಆರ್ಸಿ 2025 ಹಾಗೂ 26ನೇ ಸಾಲಿನ ಹೊಸ ಪಟ್ಟಿ ಪ್ರಕಟ ಆಗಿದೆ. ಈಗ ಇಂದಿನಿಂದ ಅನ್ವಯ ಆಗುತ್ತೆ ಈ ಒಂದು ವಿದ್ಯುತ್ ದರ. ಅದಾದ ನಂತರ ನೀರಿನ ಬೆಲೆ ಇರ್ಬೋದು ಅಥವಾ ಟೋಲ್ ಪ್ಲಾಜಾಗಳಲ್ಲಿ ಈ ಒಂದು ಶುಲ್ಕ ಇರ್ಬೋದು, ಎಲ್ಲವೂ ಕೂಡ ಇವತ್ತಿನಿಂದ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ನೀರಿನ ದರ ಕೂಡ ಹೆಚ್ಚಳ ಆಗ್ತಾ ಇದೆ. BWSSB ಇಂದಿನಿಂದ ನೀರಿನ ದರ ಕೂಡ 3% ಹೆಚ್ಚಳ ಮಾಡಲಾಗ್ತಾ ಇದೆ. ಬೆಂಗಳೂರಿಗರ ಮಾಸಿಕ ನೀರಿನ ಬಿಲ್ಲಲ್ಲೂ ಕೂಡ ಬಹಳಷ್ಟು ಏರಿಕೆ ಆಗಲಿದೆ. ಇದು ಬೆಂಗಳೂರಲ್ಲೇ ಇರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಸಮಸ್ಯೆ ಆಗೋದ್ರಲ್ಲಿ ನೋ ಡೌಟ್. ಇಂದಿನಿಂದ ದುಬಾರಿ ದುನಿಯಾ ಆಗುತ್ತೆ. ಕಾರಣ ಇವತ್ತಿನಿಂದ ಏಪ್ರಿಲ್ 1ನೇ ತಾರೀಕು ಆರ್ಥಿಕ ಹೊಸ ವರ್ಷ ಆರಂಭ ಆಗ್ತಾ ಇರೋದ್ರಿಂದ ನಿನ್ನೆಷ್ಟೇ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಇದೀಗ ವಿಶೇಷವಾಗಿ ಕರೆಂಟ್ ಬಿಲ್ ಇರ್ಬೋದು, ಟೋಲ್ ಪ್ಲಾಜಾಗಳಿರ್ಬೋದು ಹಾಗೂ ವಿದ್ಯುತ್ ಇರ್ಬೋದು, ಇಷ್ಟು ಮೂರೂ ಒಂದು ವಿಚಾರಗಳಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಬೆಂಗಳೂರಿಗರಿಗೆ ಮಾಸಿಕ ನೀರಿನ ಬಿಲ್ನಲ್ಲೂ ಕೂಡ ಏರಿಕೆ ಆಗುತ್ತೆ. ಬೆಂಗಳೂರಿನ ನಿವಾಸಿಗಳ ಮಾಸಿಕ ಬಜೆಟ್ ಮೇಲೆಯೂ ಕೂಡ ಬಹಳಷ್ಟು ಪರಿಣಾಮ ಬೀಳುತ್ತೆ. ಮತ್ತೊಂದು ಕಡೆ ಟೋಲ್ ದರ ಕೂಡ ದುಬಾರಿ ಆಗ್ತಾ ಇದೆ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಹೆಚ್ಚಳ ಆಗ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ಇರುವಂತಹ ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದೀವಿ, ಎಲ್ಲರಿಗೂ ಕೂಡ ಸಮಸ್ಯೆ ಇದೆ. ಅದರಲ್ಲಿ ಈಗ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮಗಳು, ಅದರಲ್ಲೂ ಕೂಡ ದರ ಹೆಚ್ಚಳ ಆಗ್ತಾ ಇದೆ ಹೊರತಾಗಿ ಕಡಿಮೆ ಅಂತೂ ಆಗ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ? ರೋಶಿನಿ, ಇಂದಿನಿಂದ ಸಾಮಾನ್ಯ ಜನರ ಜೀವನ ಮತ್ತಷ್ಟು ದುಬಾರಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯದಲ್ಲಿ ವಿದ್ಯುತ್ ದರ, ನೀರಿನ ಶುಲ್ಕ ಹಾಗೂ ಹೋಟೆಲ್ ದರಗಳ ಏರಿಕೆ ಆಗ್ತಾನೆ ದಿನನಿತ್ಯ ಹೆಚ್ಚಳವಾಗ್ತಾ ಇದೆ. ಅಷ್ಟಲ್ಲದೆ ಮೊದಲು ವಿದ್ಯುತ್ ದರದ ಬಗ್ಗೆ ಹೇಳೋದಾದ್ರೆ ಏನಂದ್ರೆ ಕೆಇಆರ್ಸಿ 2025-26ನೇ ಸಾಲಿನ ಹೊಸ ದರ ಪಟ್ಟಿಯನ್ನು ಪ್ರಕಟಿಸಿದ್ದು, ಅದರಿಂದ ಇಂದಿನಿಂದಲೇ ಜಾರಿಗೆ ಬಂದಿದೆ ಅಂತ ಕೂಡ ಹೇಳ್ಬೋದು. ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆದಾರರು ಕೂಡ ಹೆಚ್ಚಿನ ದರ ವಿಧಿಸಲಾಗುವುದು. ಇದರಿಂದ ಉದ್ಯಮ ವಲಯದ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವಂತ ತುಂಬಾನೇ ಸಾಧ್ಯತೆ ಇದೆ ರೋಶಿನಿ. ಅಷ್ಟಲ್ಲದೆ ಇನ್ನು ಬೆಂಗಳೂರಿನ ನೀರಿನ ದರದಲ್ಲೂ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. BWSSB ಸುಮಾರು 3% ಹೆಚ್ಚಳ ಮಾಡಿತ್ತು. ಇದರಿಂದ ಬೆಂಗಳೂರಿನ ಜನರಿಗೆ ಮಾಸಿಕ ಬಿಲ್ ಹೆಚ್ಚಾಗೋದ್ರಿಂದ ಇನ್ನು ಮನೆಯಲ್ಲಿದ್ದ ಬಜೆಟ್ ಮೇಲೆ ನೇರ ಪರಿಣಾಮ ಬೀರುತ್ತದೆ ಅಂತಾನೆ ಹೇಳ್ಬೋದು. ಆದ್ರೆ ಇದೇ ರೀತಿ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಟೋಲ್ ದರದಲ್ಲಿ 3-5% ಹೆಚ್ಚಳವಾಗಿದೆ. ಕಾರು ಮತ್ತು ಜೀಪ್ಗಳ ಕನಿಷ್ಠ 5-10 ರೂಪಾಯಿಗಳ ಹೆಚ್ಚಳವಾಗಿದ್ದು, ಲಾರಿ ಮತ್ತು ಬಸ್ಗಳಂತ ದೊಡ್ಡ ವಾಹನಗಳಿಗೆ 15-40 ರೂಪಾಯಿ ಕೂಡ ಹೆಚ್ಚಳವಾಗಿದೆ. ಇನ್ನೇನು
ಸಗಟು ಬೆಲೆ ಕೂಡ ಏನು ಸೂಚಕದಂತದೇ ಆಧಾರದ ಮೇಲೆ ಪ್ರತಿ ವರ್ಷ ಕೂಡ ನಡೆಯುವಂತ ಏನು ಪರಿಷ್ಕರಣೆ ಭಾಗಿಯಾಗಿದ್ದರ ದರದ ಮೇಲೆ ಏರಿಕೆ ಮಾಡಲಾಗಿದೆ ರೋಶಿನಿ. ಆದ್ರೆ ಈ ಎಲ್ಲಾ ಹೆಚ್ಚಳಗಳು ಕೂಡ ಸಾರ್ವಜನಿಕರ ಜೇಬಿಗೆ ಭಾರವಾಗುತ್ತೆ ಹೊರತು ಕಡಿಮೆ ಆಗಲ್ಲ ಅಂತಾನೆ ಹೇಳ್ಬೋದು. ಸಾಮಾನ್ಯ ಜನರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದು, ಸ್ಯಾಲರಿ ಮೊತ್ತ ಮಾತ್ರ ಕಡಿಮೆ ಆದ್ರೆ ಖರ್ಚು ಮಾತ್ರ ಹೆಚ್ಚಾಗಿದೆ, ಜೀವನ ನಡೆಸಲು ತುಂಬಾ ಕಷ್ಟ ಆಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ರೋಶಿನಿ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಎಲ್ಲಾ ವಿಚಾರದಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರದಿಂದ ಎಷ್ಟೆಲ್ಲ ಹೊರೆ ಆಗುತ್ತೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಟೋಲ್ ದರ ವಿಶೇಷವಾಗಿ ದುಬಾರಿ ಮಾಡಲಾಗ್ತಾ ಇದೆ. ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ ದರ ಕೂಡ ಬೆಲೆ ಏರಿಕೆ ಆಗಿರುವಂಥದ್ದು. ಟೋಲ್ ಪ್ಲಾಜಾ ದರ 3% ರಿಂದ 5% ಈಗ ಹೆಚ್ಚಳ ಆಗಿದೆ.